ಬ್ರದರ್, ಇವತ್ತು KKR ಮತ್ತು RCB ಮ್ಯಾಚ್ ಇದೆ. ಯಾವ್ದು ಗೆಲ್ಲುತ್ತೆ ನಿಮ್ ಪ್ರಕಾರ ಇವತ್ತು? ನನ್ನ ಪ್ರಕಾರ RCB ಗೆಲ್ಬೇಕು. ಯಾಕಂದ್ರೆ ಫಸ್ಟ್ ಮ್ಯಾಚ್ ಗೆದ್ದಿದ್ರೆ ನಮಗೆ ಒಂದು ಖುಷಿ ಇರುತ್ತೆ. ಅಂಡ್ ನೋಡೋರಲ್ಲಿ ಪ್ರೇಕ್ಷಕರಲ್ಲಿ ತುಂಬಾ ಉತ್ಸಾಹ ಇರುತ್ತೆ ಈ ನಾವು ಕಪ್ ಗೆಲ್ಬಹುದಂತ, ಫಸ್ಟ್ ಮ್ಯಾಚ್ ಗೆಲ್ಲಿ ಅಂತಂದ ಯಾವಾಗ್ಲೇ. ಯಾಕಂದ್ರೆ ಜಾಸ್ತಿ ಸರ್ತಿ ನಾವು ಸೋತಿರ್ತೀವಿ ಅಂಡ್ ಸೋತ ಮೇಲೆ ದೇವ್ರಿಗೆ ಅಂತಂತೀವಿ. ಬಟ್ ಏನಿಲ್ಲ, ಈ ಸಲ ಗೆಲ್ಬೇಕು, ಫಸ್ಟ್ ಮ್ಯಾಚ್ ಗೆಲ್ಬೇಕು. ಸೊ ನಮಗೆ ಭರವಸೆ ಇರುತ್ತೆ ನಾವು ಲಾಸ್ಟ್ ಮ್ಯಾಚ್ ಗೆಲ್ತೀವಿ ಅಂತ. ಫಸ್ಟ್ ಮ್ಯಾಚ್ ಈ ಬಾರಿ ದೇವ್ರಿಗೆ ಬಿಡಲ್ಲ. ಇಲ್ಲ, ಬಿಡಲ್ಲ, ಗೆಲ್ಬೇಕು. ಗೆದ್ದಿದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಯಾಕಂದ್ರೆ ಪಾಯಿಂಟ್ಸ್ 2 ಪಾಯಿಂಟ್ಸ್ ಆಡ್ ಆದ್ರೂ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮುಂದೆ, ಅಂದ್ರೆ ಮುಂದೆ ಪಂದ್ಯದಲ್ಲಿ. ಸೊ ಗೆಲ್ಬೇಕಂತ ಯಾರ ಮೇಲೆ ಜಾಸ್ತಿ ಭರವಸೆ ಇಟ್ಕೊಂಡಿದ್ದೀರಾ ಈ ಬಾರಿ? ಜಾಸ್ತಿ ಭರವಸೆ ಮೇಲೆ ವಿರಾಟ್ ಕೊಹ್ಲಿ. ಯಾಕಂದ್ರೆ ಕಿಂಗ್ ಕೊಹ್ಲಿ ಅಂತಾರೆ. ಸೊ ಯಾಕಂದ್ರೆ ಅವರು ಎಲ್ಲ ಇವಾಗ ವರ್ಲ್ಡ್ ಕಪ್ ಅಲ್ಲಿ ಎಲ್ಲ ಚಾಂಪಿಯನ್ಸ್ ಟ್ರೋಫಿ ಅಲ್ಲಿ ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಸೊ ಅವ್ರ ಮೇಲೆ ಭರವಸೆ ಇದ್ದೇ ಇರುತ್ತೆ. ಯಾಕಂದ್ರೆ ಅವರು ಒಂದು ರೀತಿ ಸ್ಟ್ರಾಂಗ್ ಆಗಿರ್ತಾರೆ. ಅವ್ರನ್ನ ಬಿಟ್ಟು ಮತ್ತೆ ಯಾರ ಮೇಲೆ ಭರವಸೆ ಇಟ್ಕೊಂಡಿದ್ದೀರಾ? ಟೀಮ್ ಅಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಈ ಬಾರಿ. ಮೊದ್ಲಿದ್ದವರು ಕೂಡ ಯಾರು ಇಲ್ಲ ಇವಾಗ. ಮ್ಯಾಕ್ಸ್ವೆಲ್ ಇಲ್ಲ, DK ಇಲ್ಲ, ಸಿರಾಜ್ ಇಲ್ಲ, ಕುನಾಲ್ ಪಾಂಡೆ ಮತ್ತೆ ರಿಟರ್ನ್ ಬಂದಿದ್ದಾರೆ, ಬೆಂಗಳೂರಿಗೆ ತಗೊಂಡಿದ್ದಾರೆ. ಅದೇ ಹೊಸಬ್ರದೇ ಒಂಥರ ಹೊಸ ಟೀಮ್ ಅಲ್ವಾ, ಅಂದ್ರೆ ಗೊತ್ತಾಗಲ್ಲ. ಇವತ್ತು ಗೊತ್ತಾಗುತ್ತೆ ಯಾವ ರೀತಿ ಆಡ್ತಾರೆ, ಯಾವ ರೀತಿ ನಮ್ಮ RCB ಅಲ್ಲಿ ಅವ್ರು ಕಮ್ ಬ್ಯಾಕ್ ಮಾಡ್ತಾರೆ. ಕುನಾಲ್ ಪಾಂಡೆನು ಚೆನ್ನಾಗಿ ಆಡಿದ್ದಾರೆ ಮುಂಬೈ ಟೀಮ್ ಅಲ್ಲಿ. ಸೊ ಇಲ್ಲೂ ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಸ್ಪಿನ್ ಇದು ಮಾಡ್ತಾರೆ, ಆಲ್ ರೌಂಡರ್ ಚೆನ್ನಾಗಿ ಆಡ್ತಾರೆ ಅಂತ ನನ್ನ ಒಂದು ಭರವಸೆ. ರಜತ್ ಪತಿದಾರ್ ಕ್ಯಾಪ್ಟನ್ಸ್ ಆಗಿದ್ದಾರೆ, ಕೊಹ್ಲಿ ಈ ಬಾರಿ ಕ್ಯಾಪ್ಟನ್ಸಿ ತಗೊಂಡಿಲ್ಲ. ಅದೇ ಯಾಕಂದ್ರೆ ಕ್ಯಾಪ್ಟನ್ಸಿ ವರ್ಕ್ ಆಗುತ್ತೆ ಏನಂತ? ನನ್ನ ಪ್ರಕಾರ ವರ್ಕ್ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಹೊಸ ಮುಖಗಳಿಗೆ ನಾವು ಇದು ಮುಂದೆ ಮಾಡ್ಬೇಕು. ಯಾಕಂದ್ರೆ ಮುಂದೆ ನಡ್ಸ್ಕೊಂಡು ಹೋಗೋರೆ ಅವರು. ಸೊ ಖಂಡಿತ ವರ್ಕ್ ಆಗುತ್ತೆ. ಸರ್, ನೀವು ಯಾರ ಮೇಲೆ ಭರವಸೆ ಇಟ್ಕೊಂಡಿದ್ದೀರಾ? ನಮ್ದು ಬೆಂಗಳೂರೇ ಸರ್. ಬೆಂಗಳೂರು ಯಾವತ್ತು ಗೆಲ್ಲಬೇಕು, ಸೋತ್ರು ಪರವಾಗಿಲ್ಲ. ಬಟ್ ನಮ್ಗೆ ಬೆಂಗಳೂರು ಮೇಲೆ ನಮ್ಗೆ ಇಂಟ್ರೆಸ್ಟ್. ಪ್ರತಿ ಬಾರಿ ಈ ಬಾರಿ ಕಪ್ ನಮ್ದು, ಈ ಬಾರಿ ಕಪ್ ನಮ್ದು. ಕಪ್ ಬಗ್ಗೆ ಏನ್ ಚಿಂತೆ ಇಲ್ಲ, ನಮ್ದು ಗೆಲ್ಬೇಕು ಅಷ್ಟೇ. ನಮ್ಗೆ ಆಡ್ಬೇಕು ಚೆನ್ನಾಗಿ, ನೋಡೋರ್ಗೆ ಒಂದು ಖುಷಿ ಇರ್ಬೇಕು, ನಮ್ಗೊಂದು ಎಂಟರ್ಟೈನ್ಮೆಂಟ್ ಸಿಗ್ಬೇಕು, ಅದೇ ಮುಖ್ಯ. ಕಪ್ಪು ಅದು ಬಿಡಿ, ನೆಕ್ಸ್ಟ್ ಅದು ಲಾಸ್ಟ್ ಅಲ್ಲಿ ಫೈಟ್ ನೋಡೋಣ. ಫಸ್ಟ್ ಫಿಲಮ್ ನೋಡೋಣ, ಲಾಸ್ಟ್ ಫೈಟ್ ಅಲ್ಲಿ ಎಂಡ್ ಅಲ್ಲಿ ಏನಾಗುತ್ತೆ ಅಂತ ಏನಕ್ಕಾಗಲ್ಲ, ಕ್ಲೈಮ್ಯಾಕ್ಸ್ ಆಮೇಲೆ ನೋಡೋಣ, ಅದೇ ಮುಖ್ಯ. ನೀವು ಅಂದ್ರೆ ಈ ಪ್ಲೇಯರ್ ಮೇಲೆ ನಾನು ಭರವಸೆ ಇಟ್ಕೊಂಡಿದ್ದೀನಿ, ಇವ್ರು ಆಡ್ತಾರೆ ಅಂತಂದ್ರೆ ಅಲ್ಲ, ಹೊಸಬ್ರು. ಯಾಕಂದ್ರೆ ಹೊಸಬ್ರು ಬಂದ್ರೆ ಒಳ್ಳೇದು. ಯಾಕಂದ್ರೆ ಹೊಸಬ್ರಿಗೆ ಸ್ವಲ್ಪ ಹುಮ್ಮಸ್ಸಿರುತ್ತೆ, ಆಡ್ಲೇಬೇಕಪ್ಪ ಅಂತ ಒಂದು ಇದಿರುತ್ತೆ. ಸೊ ಅದು ಏನಾಗುತ್ತೆ ಅಂದ್ರೆ ಮ್ಯಾಚ್ ಒಂಥರ ವಿನ್ನಿಂಗ್ ಹೋಗುವಂತ ಚಾನ್ಸಸ್ ಇರುತ್ತೆ, ಅದೇ ಮುಖ್ಯ. DK ಇಲ್ಲ, ಸಿರಾಜ್ ಕೂಡ ಇಲ್ಲ, ಮ್ಯಾಕ್ಸ್ವೆಲ್ ಕೂಡ ಇಲ್ಲ, ಡುಪ್ಲೆಸ್ ಇಲ್ಲ. ಇವ್ರನ್ನೆಲ್ಲ ಬಿಟ್ಟು ಒಂದು ಮೈನಸ್ ಆಯ್ತಾ ನಾವು ಪ್ಲಸ್ ಆಗುತ್ತಾ ಏನು ಅಂತ ಇವ್ರು ಇಲ್ಲೇ ಇರೋದು? ಅದೇ ನೋಡ್ಬೇಕು, ಮ್ಯಾಚ್ ನೋಡಿದಾಗ್ಲೇ ಅದು ಸ್ವಲ್ಪ ಐಡಿಯಾ ಬರೋದು. ಯಾಕಂದ್ರೆ ಫಸ್ಟ್ ಮ್ಯಾಚ್ ಅಲ್ವಾ, ಹೆಂಗ್ ಆಡ್ತಾರೆ ಏನಾಡ್ತಾರೆ ಅಂತ ನಮಗೂ ಐಡಿಯಾ ಇರಲ್ಲ. ಸೊ ಫಸ್ಟ್ ಮ್ಯಾಚ್ ಅಲ್ಲಿ ಏನು ಅಂತ ನೋಡ್ಬೇಕು, ನೋಡಿದ್ರೆ ಐಡಿಯಾ ಬರೋದು. ಮುಂಬೈಯಿಂದ ಕುನಾಲ್ ಪಾಂಡೆ ಬಂದಿದ್ದಾರೆ ಬೆಂಗಳೂರಿಗೆ. ನೋಡ್ಬೇಕು. ನೋಡೋಣ. ಇವತ್ತು ನೋಡ್ರೆ ಮ್ಯಾಚ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ನೆಕ್ಸ್ಟ್ ಫರ್ದರ್ ನೋಡೋಣ ಹೆಂಗ್ ಆಡ್ತಾರೆ ಏನ್ ಆಡ್ತಾರೆ ಅಂತ ಅವಾಗ ಐಡಿಯಾ ಸಿಗುತ್ತೆ. ಅಂದ್ರೆ ಎಲ್ಲರೂ ಕೂಡ ಸಾಕಷ್ಟು ಭರವಸೆ ಇಡೋದು ಕೊಹ್ಲಿ ಅವ್ರ ಮೇಲೆ. ಯಾಕಂದ್ರೆ ಕೊಹ್ಲಿ ಅವರು ಆಡಿದಾರೆ, ಇಲ್ಲ ಅಂತಲ್ಲ. ಬಟ್ ಏನಂದ್ರೆ ಈಗ ಹೊಸಬ್ರು ಚಾನ್ಸ್ ಕೊಟ್ಟೋದ್ರಿಂದ ಸ್ವಲ್ಪ ನೋಡ್ಬೇಕು ಮುಂದೆ ಏನಾಗ್ಬೋದು ಅಂತ. ಒಂದು ಕಪ್ ಗೆಲ್ತಾರ ಈ ಬಾರಿ? 100% ಗೆಲ್ಬಹುದು, ಗೆಲ್ಲಬೇಕು. ಯಾಕಂದ್ರೆ ಕಪ್ ಗೆದ್ದಿದ್ದಾರೆ RCB. ಸೊ ಇವಾಗ ಬಾಯ್ಸ್ ಒಂದು ಚಾಲೆಂಜ್ ತರ. ಯಾಕಂದ್ರೆ ನಾವು ಕಪ್ ಗೆಲ್ಸಿ ತೋರ್ಸ್ಬೇಕಂತ ಪ್ರೇಕ್ಷಕರು ಜಾಸ್ತಿ RCB ಫ್ಯಾನ್ಸ್ ಎಲ್ಲ ನಿರೀಕ್ಷೆ ಇಟ್ಟಿದ್ದಾರೆ ಬಾಯ್ಸ್ ಮ್ಯಾಗೆ. ಅದೇ ಬಟ್ ಆಗ್ಲಿಲ್ಲ. ಬಟ್ ಈ ಬಾರ ಗೆಲ್ಲಿ, ಯಾಕಂದ್ರೆ ಹುಡುಗಿಯರ್ ತನಕ ಕಪ್ ಕೊಟ್ಟಿದ್ದಾರೆ ಅಂದ್ರೆ ನಾವು ತಂದು ಕೊಡ್ಬೇಕಲ್ವಾ, ಇಲ್ಲ ಅಂದ್ರೆ ಅದಕ್ಕೆ ಗೆಲ್ಲೇಬೇಕು. ಅದೇ ಸರ್, ಮ್ಯಾಚ್ ವಿನ್ ಆದ್ರೆ ನಮ್ ಖುಷಿ, ಅದೇ ನಮ್ಗೆ ಒಂಥರ ಇಂಟ್ರೆಸ್ಟ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.